ಇನ್ನು ಇದೇ ವಿಚಾರಕ್ಕೆ ಬಿವೈ ವಿಜಯೇಂದ್ರ ಮಾತನಾಡಿದ್ದಾರೆ. ಆ ರೀತಿ ಮಾತನಾಡುವಂತಹ ವ್ಯಕ್ತಿ ಸಿಟಿ ರವಿ ಅಲ್ಲ ಅಂತ ಹೇಳಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಿಟಿ ರವಿ ಪರವಾಗಿ ನಿಂತಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಸಿಟಿ ರವಿ ವಿರುದ್ಧದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮಾತನಾಡಿದ್ದು ಹೀಗೆ. ನೋಡಿ, ಸದನದಲ್ಲಿ ಸಿಟಿ ರವಿ ಅವರು ಏನು ಹೇಳಿದ್ದಾರೆ ನನಗೆ ಮಾಹಿತಿ ಇಲ್ಲ. ನಾನು ಕೂಡ ಈಗ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇನೆ. ಹಾಗೆ ಹೇಳಿದ್ದಾರೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ, ನಂಬೋದಿಲ್ಲ. ಆ ರೀತಿ ಸಿಟಿ ರವಿ ಅವ್ರ ಬಾಯಲ್ಲಿ ಆ ಥರ ಬಂದಿದೆ ಅಂತೇಳಿ ನಾನಂತೂ ಒಪ್ಪೋದಿಲ್ಲ. ನೋಡ್ತೇನೆ, ನೋಡ್ಬಿಟ್ಟು ನಾನು ಪ್ರತಿಕ್ರಿಯೆ ನೀಡ್ತೇನೆ. ಹಾಂ, ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೇನೆ. ಯಾಕೆ ನಾನು ರಾಜ್ಯದ ಅಧ್ಯಕ್ಷನಾಗಿ 1 ವರ್ಷ ಕಳೆದ ನಂತರದಲ್ಲಿ ಭೇಟಿಯಾಗೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನೆನ್ನೆ ದಿನ ನನಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ, ಸಮಯ ನಿಗದಿ ಆದಂಥ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ಅಂಥ ಒಂದು ಕೆಲಸದ ಒತ್ತಡದ ನಡುವೆಯೂ ಸಹ ಸುಮಾರು 15 ನಿಮಿಷಗಳ ಕಾಲ ಭಾಳ ಸಮಾಧಾನದಿಂದ ನನ್ನ ಮಾತನ್ನು ಆಲಿಸಿದ್ದಾರೆ. ಸಂಘಟನೆ ದೃಷ್ಟಿಯಿಂದ ಕೂಡ ಒಂದೆರಡು ಸಲಹೆಗಳನ್ನು ಕೂಡ ನೀಡಿ. ಇದು ಬಿವೈ ವಿಜಯೇಂದ್ರ ಅವರ ಮಾತು. ಸಿಟಿ ರವಿ ಅವರನ್ನ ಬೆನ್ನಿಗೆ ನಿಂತಿದ್ದಾರೆ. ಅವರು ಯಾವ ರೀತಿ ಹೇಳಿಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ಸಿಗರು ಹೇಳ್ತಾ ಇರುವಂತಹದ್ದು ಆ ರೀತಿಯ ಕೀಳುಮಟ್ಟದ ಪದ ಬಳಕೆ ಆಗಿದೆ ಸಿಟಿ ರವಿ ಅವರ ಕಡೆಯಿಂದ ಅಂಥೇಳಿ, ಬಿಜೆಪಿಗರು ಹೇಳ್ತಾ ಇರುವಂತಹದ್ದು ಇಲ್ಲ ಅಂಥೇಳಿ. ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ಈಗ ಸಭಾಪತಿ ಬಸವರಾಜ ಹೊರಟ್ಟಿಯವರು ಕ್ರಾಸ್ ಚೆಕ್ ಮಾಡುವ ಮೂಲಕ ಹೊರಗಿಡಬೇಕಾಗುತ್ತೆ. ಈಗಾಗಲೇ ಒಂದು ಮಹತ್ವದ ಸಭೆ ಕೂಡ ನಡೀತಾ ಇರುವಂಥದ್ದು. ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸುವರ್ಣಸೌಧದ ಹೊರಗೆ ಕಾಂಗ್ರೆಸ್ ಕಾರ್ಯಕರ್ತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರ ಪ್ರತಿಭಟನೆ ಕೂಡ ಜೋರಾಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ನಾನು ಭಾಳ ವರ್ಷದಿಂದ, ಭಾಳ ಹತ್ತಿರದಿಂದ ನೋಡಿದ್ದೀನಿ. ಸಂಘಟನೆಯಿಂದ, ಹೋರಾಟದಿಂದ ಬಂದಿರುವಂಥ ಒಂದು ಹೆಣ್ಮಗು ಅವರು. ಯಾರೇ ಆದರೂ ಒಂದು ಎತ್ತರ ಸ್ಥಾನಕ್ಕೆ ಹೋದಾಗ ಒಂದು ಜನಪ್ರತಿನಿಧಿಯನ್ನು ಯಾವುದೇ ಒಂದು ರೀತಿ ಮಾತಾಡುವಂಥ ಸಂದರ್ಭದಲ್ಲಿ ಭಾಳ ಜವಾಬ್ದಾರಿಯಿಂದ ಮಾತಾಡಬೇಕಾಗತ್ತೆ. ಆಪಾದನೆ ಹಾಕೋಗೂ ಕೂಡ ಭಾಳ ಜವಾಬ್ದಾರಿಯಿಂದ ಆಪಾದನೆ ಮಾಡಬೇಕಾಗತ್ತೆ. ನನ್ನ ಒಂದು ವೈಯಕ್ತಿಕ ಅನಿಸಿಕೆ, ಹೆಣ್ಮಕ್ಳು ಎಷ್ಟೇ ಎತ್ತರದ ಸ್ಥಾನಕ್ಕೆ ಬೆಳೆದು ನಿಂತರೂ ಕೂಡ ಎಲ್ಲ ಅವರಿಗೆ ಬರೋವಂಥ ಎಲ್ಲ ಸಮಸ್ಯೆಗಳನ್ನು ಮೆಟ್ಟು ನಿಂತರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅವ್ರನ್ನ ಮಾನಸಿಕವಾಗಿ ಕುಗ್ಸ್ಲಿಕ್ಕೋಸ್ಕರ ಇಂಥ ಪದಗಳನ್ನು ಬೆಳೆಸುವಂಥದ್ದನ್ನು ನೋಡ್ತೀನಿ. ಬೇರೆ ರೀತಿ ಅವ್ರ ಕೈಯಲ್ಲಿ ಏನೂ ಸಾಧಿಸ್ಕೊಳಕ್ಕಾಗಲ್ಲ ಅಂದಾಗ, ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತಂದಾಗ ಅವ್ರನ್ನ ಆ ರೀತಿಯ ಕೆಳಮಟ್ಟದ ಪದಗಳನ್ನು ಬೆಳೆಸುವಂಥ ಸಂಸ್ಕಾರವನ್ನು ಬೆಳೆಸ್ಕೊಂಡಿದ್ದಾರೆ. ಪ್ರತಿ ಹಂತದಲ್ಲೂ ಜೈ ಭಾರತ್ ಮಾತಾ ಕಿ ಅಂತಾರೆ. ಕನ್ನಡ ನಾಡಿನಲ್ಲಿ ಮಾತಾಡಿದಾಗ ತಾಯಿ ಭುವನೇಶ್ವರಿಗೆ ಅಂತಾರೆ, ಭುವನೇಶ್ವರಿಗೆ ಜಯವಾಗಲಿ ಅಂತಾರೆ. ಒಂದು ತಾಯಿಯನ್ನು, ಒಂದು ಹೆಣ್ಮಗುವನ್ನು, ಒಂದು ಅಕ್ಕ ತಂಗಿಯರನ್ನ ಸಂಸ್ಕಾರವಾಗಿ ಮಾತಾಡುವಂಥ ಲಕ್ಷಣ ಇಲ್ಲದೆ ಇರೋರು ಎಂಥ ಜನಪ್ರತಿನಿಧಿ? ಜನ ಹೇಗೆ ಇವ್ರನ್ನ ಜನಪ್ರತಿನಿಧಿ ಅಂತ ಅಕ್ಸೆಪ್ಟ್ ಮಾಡ್ತಾರೆ? ಪ್ರತಿಯೊಂದು ಇವತ್ತು ನೀವು ಮಾಧ್ಯಮದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ತಾಯಿ ಹೊಟ್ಟೆಯಲ್ಲ ಹುಟ್ಟಿ ಆಚೆ ಬರ್ತೀರಾ. ಸಿಟಿ ರವಿ ಅವರು ಆ ರೀತಿಯ ಪದ ಬಳಕೆಯನ್ನು ಮಾಡಿದ್ದೇ ಆದರೆ ಅದು ಅಕ್ಷಮ್ಯ ಅಪರಾಧ. ಬಟ್ ಮಾಡಿದಾರ ಇಲ್ವಾ ಅನ್ನೋದು ಈಗ ಗೊತ್ತಾಗಬೇಕಾಗಿದೆ. ಕ್ರಾಸ್ ಚೆಕ್ ಆಗಬೇಕಿದೆ. ಸತ್ಯಾಸತ್ಯತೆ ಏನಿದೆ ಅನ್ನೋದು ಗೊತ್ತಾಗಬೇಕಿದೆ. ಅದನ್ನು ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಮಾಡಬೇಕಿದೆ.